Welcome all my dear students. Now we are starting with the KRIDL question paper. ಇದು KRIDL ಅಂತಾಗಿರ್ತದೆ. ಸೆಟ್ ಬೈ KEAದವ್ರು ಸೆಟ್ ಮಾಡಿದ್ದು. ಐ ಥಿಂಕ್ 2023 ಇರಬೇಕು. ಇಲ್ಲ 2023 ಸೆಟ್ ಮಾಡಿದ್ದು. ಒಂದೊಂದೇ ಕ್ವಶನ್ಸ್ ನೋಡ್ತಾ ಹೋಗೋಣ. ಈ ಕ್ವಶನ್ ಪೇಪರಲ್ಲಿ ನೀವು 25 ವೀಡಿಯೋಸನ್ನು ನೋಡ್ತೀರಿ. 25 ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಬ್ಸಿಕ್ವೆಂಟ್ ವೀಡಿಯೋದಲ್ಲಿ 25 ಹಂಗೆ 4 ವೀಡಿಯೋದಲ್ಲಿ 100 ಕ್ವಶನ್ಸ್ ಕವರ್ ಆಗುತ್ತೆ. The first question, construction management ಅಂತ ಬಂದದ. The planned cost of shuttering activity, the planned cost 6,900 and planned duration 5 days ಅದು. ಇದನ್ನು ಚಾರ್ಟ್ ಹಾಕೋಬೋದು ಹಿಂಗೊಂದು ಹೌದಾ. 1 2 3 4 5 ದಿನ ಆಯ್ತಾ. 1 2 3 4 5 days. ಆನ್ ಕ್ಲೋಜರ್ ಆಫ್ 4th ಡೇ ಅಂದರೆ ಇದು ಆನ್ ಕ್ಲೋಜರ್ ಆಫ್ 4th ಡೇ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ 82% ಆಗಿತ್ತು. ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಎಷ್ಟಾಗೈತಿ 82 days 82% ಆಗಿತ್ತು. In this scenario, what is the status of activity shuttering based on the cost variance ಅಂತ. ಕಾಸ್ಟ್ ವೇರಿಯನ್ಸ್ ಮತ್ತು ಟೈಮ್ ವೇರಿಯನ್ಸ್ ಅಂತ ಶೆಡ್ಯೂಲ್ ಟೈಮ್ ವೇರಿಯನ್ಸ್ ಅಂತ ಎರಡು ಬರ್ತಾವೆ. ಓಕೆ, ಇವೇನಿಲ್ಲ ಭಾಳ ಈಸಿ ಇರ್ತಾವೆ, ಜಸ್ಟ್ ಅವರು ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತಾರೆ. ಕಾಸ್ಟ್ ವೇರಿಯನ್ಸು ಮತ್ತು ಟೈಮ್ ವೇರಿಯನ್ಸ್ ಹೆಂಗೆ ಅಂತೇಳಿ ಈಗ ನೋಡ್ರಿ, ಟೋಟಲ್ 5 days ವರ್ಕ್ ಅದ. 4 days ಒಳಗಡೆ 82% ಆಗ್ಯದ. ಕರೆಕ್ಟಾ? 82% ಆಗೈತೆ ಅಂತಂದ್ರೆ ಎಷ್ಟು ಆಗಬೇಕಿತ್ತು ಆ್ಯಸ್ ಪರ್ ದ ಪ್ಲ್ಯಾಂಡ್ ಆ್ಯಕ್ಟಿವಿಟಿ. ಪ್ಲ್ಯಾಂಡ್ ಅಂತಂದ್ರೆ ಎಷ್ಟು ಆಗಬೇಕಿತ್ತು 4 ಅಂತಂದ್ರೆ 4/5 ಮಾಡಿದ್ರೆ 80% ಬರಬೇಕು. 80% ಆ್ಯಕ್ಟಿವಿಟಿ ಆಗಬೇಕಿತ್ತು. ಬಟ್ ಎಷ್ಟಾಗಿದೆ 82% ಆಗಿದೆ. ಈ 82%ಅಲ್ಲಿ ಎಷ್ಟು ದುಡ್ಡು ಖರ್ಚಾಗೈತಿ ಅದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಕಾಸ್ಟ್ ವೇರಿಯನ್ಸ್ ಕೇಳಬೇಕಿತ್ತಂದರೆ ಅವ್ರು ನಮಗೆ ಈ 82%ಗೆ ಎಷ್ಟು ದುಡ್ಡು ಖರ್ಚಾಗೈತಿ ಅದನ್ನು ಕೊಡಬೇಕಿತ್ತು. ಅವರು ಅದನ್ನು ಕೊಟ್ಟಿಲ್ಲ ನಮಗೆ. ಆದರೂ ಕೂಡ ಕ್ವಶನ್ ಕೇಳ್ತಿದ್ದಾರೆ ಅಂದರೆ ನಾವೇನು ಮಾಡಬೇಕಿಲ್ಲಿ 82% ಈಸ್ ಮೋರ್ ದ್ಯಾನ್ ದ ಪ್ಲ್ಯಾಂಡ್ ಒನ್, ದೇರ್ ಫೋರ್ ಇಟ್ ಈಸ್ ಅಂಡರ್ ಪ್ಲ್ಯಾಂಡ್. ಆಯಿತಾ? ಓವರ್ ಪ್ಲ್ಯಾಂಡ್ ಅಂತಂದ್ರೆ ಏನಾಗ್ತದೆ, ನಿಮ್ದು ಎಕ್ಸೀಡ್ ಆಗಿತ್ತು ಅಂತಂದರೆ. ರೈಟಾ? ದೇರ್ ಫೋರ್ ಇಟ್ ಈಸ್ ಅಂಡರ್ ಪ್ಲ್ಯಾಂಡ್. ನೆಕ್ಸ್ಟ್, ಆ್ಯನ್ ಎಂಟರ್ಪ್ರಿನರ್ ಹೂ ಈಸ್ ದ ಓನರ್ ಆಫ್ ಮೋರ್ ದ್ಯಾನ್ ಒನ್ ಬಿಸ್ನೆಸ್ ಈಸ್ ಕಾಲ್ಡ್. ಒಂದು ಬಿಸ್ನೆಸ್ಗಿಂತ ಜಾಸ್ತಿ ಓನರ್ ಆಗಿದ್ರೆ ಅವರಿಗೆ ಪೋರ್ಟ್ಫೋಲಿಯೋ ಎಂಟರ್ಪ್ರಿನರ್ ಅಂತ. ಇಂಟ್ರಾಪ್ರೆನ್ಯೂರ್ ಅಂತಂದ್ರೆ ಯಾರು? ಅವ ಒಂದೇ ಕಂಪ್ನಿ ಒಳಗಡೆ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾನೆ, ಅವನಿಗೆ ಇಂಟ್ರಾ ಅಂತಾರೆ. ಇಂಟ್ರಾಪ್ರೆನ್ಯೂರ್ ಅಂದರೆ ತನ್ನ ಕಂಪ್ನಿ ಒಳಗಡೆ ಬೇರೆ ಬಿಸ್ನೆಸ್ಗಳನ್ನು ಒಂದೇ ಕಡೆಗೆ ಮ್ಯಾನೇಜ್ ಮಾಡ್ತಿರ್ತಾನೆ. ಎಕ್ಸ್ಟ್ರಾಪ್ರೆನ್ಯೂರ್ ಅಂತಂದ್ರೆ ಅವ ಇಂಟ್ರಾಪ್ರೆನ್ಯೂರು ಪ್ಲಸ್ ಬೇರೆ ಬಿಸ್ನೆಸ್ ಹೊರಗಡೆನೂ ಕೂಡ ಇಟ್ಕೊಂಡಿರ್ತಾನೆ. ಹೊರಗಡೆ ಇರ್ತಕ್ಕಂಥ ಬಿಸ್ನೆಸ್ಗಳನ್ನು ಮ್ಯಾನೇಜ್ ಮಾಡ್ತಿರ್ತಾನೆ. ಕಾರ್ಪೊರೇಟ್ ಎಂಟರ್ಪ್ರಿನರ್ ಅಂತಂದರೆ ನ್ಯೂ ಬಿಸ್ನೆಸ್ ವಿದಿನ್ ದ ಕಂಪ್ನಿ. ಒಂದೇ ಕಂಪ್ನಿ ಒಳಗಡೆ ಏನು ಮಾಡ್ತಾನೆ, ಬೇರೆ ಬಿಸ್ನೆಸ್ಗಳನ್ನು ಕೂಡ ತೊಗೊಂಡಿರ್ತಾರೆ. ಬಟ್ ಇವ್ರು ಏನು ಹೇಳಿದ್ರೆ ಮೋರ್ ದ್ಯಾನ್ ಒನ್ ಬಿಸ್ನೆಸ್ ಅಂತ ಹೇಳಿದ್ರೆ, ಓನರ್ ಆಫ್ ಮೋರ್ ದ್ಯಾನ್ ಒನ್ ಬಿಸ್ನೆಸ್. ಓಕೆ, ಇಲ್ಲೇನಾಗುತ್ತೆ ಒಂದೇ ಫರ್ಮ್ ಅದ, ಇದು ಒಂದೇ ಫರ್ಮ್ ಅದ, ಇದು ಒಂದೇ ಫರ್ಮ್ ಅದ. ಬಟ್ ಇದೇನಿದೆ ಮೋರ್ ದ್ಯಾನ್ ಒನ್ ಫರ್ಮ್ಸ್ ಇರ್ತಾವೆ ಆ್ಯಂಡ್ ಹಿ ಈಸ್ ಮ್ಯಾನೇಜಿಂಗ್ ದಟ್. ನೆಕ್ಸ್ಟ್, ಇನ್ ಆನ್ ಎಂಟರ್ಪ್ರಿನರ್, ಇಫ್ ಆನ್ ಎಂಟರ್ಪ್ರಿನರ್ ಟೇಕ್ಸ್ ಅ ಡಿಸಿಷನ್ ಆನ್ ಬಿಹಾಫ್ ಆಫ್ ಇಸ್ ಎಂಟರ್ಪ್ರೈಸ್, ಇಟ್ ಈಸ್ ನೋನ್ ಆ್ಯಸ್ ರೂಟೀನ್ ಡಿಸಿಷನ್ ಅಲ್ಲ, ಸ್ಟ್ರಾಟಜಿಕ್ ಡಿಸಿಷನ್ ಅಲ್ಲ, ಆರ್ಗನೈಸೇಷನಲ್ ಡಿಸಿಷನ್ ಕರೆಕ್ಟ್ ಆಗ್ತದ. ಅದಂತೂ ಪರ್ಸನಲ್ ಡಿಸಿಷನ್ ಅಂತೂ ಅಲ್ಲ. ಆರ್ಗನೈಸೇಷನ್ ಎಂಟರ್ಪ್ರೈಸ್ ಸಲುವಾಗಿ ಡಿಸಿಷನ್ ತೊಗೊಳ್ತಿದ್ದಾನೆ. ದೇರ್ಫೋರ್ ದಟ್ ಇಸ್ ದ ಆರ್ಗನೈಸೇಷನಲ್ ಡಿಸಿಷನ್. ಫ್ರೀ ಫ್ಲೋಟ್ ಈಸ್ ಈಕ್ವಲ್ ಟು, ಫ್ರೀ ಫ್ಲೋಟ್ ಅಂದರೆ ಏನಂತ, ಲೇಟೆಸ್ಟ್ ಅವೈಲೇಬಲ್ ಇವೆಂಟ್ ಅಕರೆನ್ಸ್ ಪ್ಲಸ್ ಅರ್ಲಿ ಫಿನಿಶ್ ಟೈಮ್ ಅಲ್ಲ, ಪ್ಲಸ್ ಅಲ್ಲ, ದೆನ್ ಪ್ಲಸ್ ಇದ್ದು ತೆಗೆದುಬಿಡು. ನೆಕ್ಸ್ಟ್, ಅರ್ಲಿ ಇವೆಂಟ್ ಅಕರೆನ್ಸ್ ಟೈಮ್ ಪ್ಲಸ್ ಅರ್ಲಿ ಫಿನಿಶ್ ಅಲ್ಲ. ಲೇಟೆಸ್ಟ್ ಅವೈಲೇಬಲ್ ಇವೆಂಟ್ಸ್ ಅಕರೆನ್ಸ್ ಇದು ಮೈನಸ್ ಅದ. ಇಲ್ಲಿ ನೋಡ್ಬೇಕು, ಇಲ್ಲಿ ಲೇಟೆಸ್ಟ್ ಅವೈಲೇಬಲ್ ಅದ, ಇನ್ನೊಂದು ಅರ್ಲಿಯೆಸ್ಟ್ ಇವೆಂಟ್ ಅದ. ದೇರ್ಫೋರ್ ದ ಡಿ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಒನ್. ಅವು ಒಂದಿಷ್ಟು ಡೆಫಿನಿಷನ್ಸ್ ಅದಾವೆ. ಫ್ಲೋಟ್ ಅಂದ್ರೇನು, ಫ್ರೀ ಫ್ಲೋಟ್ ಅಂದ್ರೇನು, ಸ್ಲ್ಯಾಕ್ ಅಂದ್ರೇನು, ಅವೆಲ್ಲವನ್ನೂ ಸ್ವಲ್ಪ ಹಾಕಿರ್ಬೇಕು. ಅಮಾಂಗ್ ದ ಫಾಲೋಯಿಂಗ್ ಟೈಪ್ ಆಫ್ ಕಾಂಟ್ರಾಕ್ಟ್ಸ್ ವಿಚ್ ಒನ್ ಬಿಲಾಂಗ್ಸ್ ಟು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP ಅಂತೇಳಿ ಕಾಂಟ್ರಾಕ್ಟ್ ಟೈಪ್ಸ್ ಬರ್ತಾವೆ. ಕಾಂಟ್ರಾಕ್ಟಿಂಗ್ ಟೈಪ್ಸ್ ಎಲ್ಲವನ್ನೂ ಓದ್ಕೊಂಡ್ಬಿಡ್ರಿ, ಡೆಫಿನಿಷನ್ ಹಾಕೊಂಡ್ಬಿಡ್ರಿ, ನೀವು ಭಾಳ ಈಸಿ ಆಗ್ತದೆ. ಇದು 4 ಆಪ್ಷನಲ್ಲಿ ಇದು PPP ಬರ್ತಕ್ಕಂಥದ್ದು. ಸಿ ಆಪ್ಷನಲ್ಲಿ ಬಿಲ್ಡ್, ಸೆಪರೇಟ್, ಟ್ರಾನ್ಸ್ಫರ್ ಅಂತೇಳಿ. ಬಿಲ್ಡ್ ಮಾಡೋದು, ಸೆಪರೇಟು, ಟ್ರಾನ್ಸ್ಫರ್ ಇವಿಷ್ಟು ಕೂಡ ಅದರಲ್ಲಿ. ಇವು ಮೂರದ್ದು ಡೆಫಿನಿಷನ್ ಬರ್ಕೊಡ್ರಿ. ಲಂಸಮ್ ಕಾಂಟ್ರಾಕ್ಟರ್ ಅಂದರೆ ಯಾರು, ಯೂನಿಟ್ ರೇಟು ಮತ್ತು ಟರ್ನ್ ಕೀ ಕಾಂಟ್ರಾಕ್ಟರ್ಸ್ ಅಂತ. ನೆಕ್ಸ್ಟ್, ಕಮಿಂಗ್ ಟು ದ ಸರ್ವೇಯಿಂಗ್ ಕ್ವಶನ್ ಅದ. ದ ಹೋಲ್ ಸರ್ಕಲ್ ಬೇರಿಂಗ್ ಆಫ್ ದ ಲೈನ್ 310 ಡಿಗ್ರಿ, ವಾಟ್ ಇಸ್ ದ ಕ್ವಾಡ್ರಲ್ ಬೇರಿಂಗ್? ದಿಸ್ ಇಸ್ ಕ್ವಶನ್ ರಿಪೀಟ್ ಆಗಿತ್ತು. ಪ್ರೀವಿಯಸ್ ನಾವು ಮಾಡಿರೋ 5 ಕ್ವಶನ್ ಪೇಪರಲ್ಲಿ ಇದು ರಿಪೀಟ್ ಆಗಿತ್ತು. ರೈಟಾ? ಹೋಲ್ ಸರ್ಕಲ್ ಬೇರಿಂಗ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 310 ಡಿಗ್ರಿ ಕೊಟ್ಟಿದ್ದಾರೆ. ಇದು ನಾರ್ತ್ ಇರ್ತದ, ಇಲ್ಲಿಂದ ಇದು 90, 180, 270, 310. ಓಕೆ, ಇದು 310 ಇಲ್ಲಿ ಬಂತು. ಈಗ ನಾವೇನು ನೋಡೋಕೆ, ಈಗ ಕ್ವಾಡ್ರಲ್ ಸರ್ಕಲ್ ಬೇರಿಂಗ್ ಈಗ ಅಂತಂದರೆ ನಾವು ಮ್ಯಾಲಿಂದ ಬರ್ಬೇಕು. ಈಗ ಎಲ್ಲಿಂದ ನಾರ್ತಿಂದ ಬರ್ಬೇಕು ಅಥವಾ ಸೌತಿಂದ ಬರ್ಬೇಕಂದ್ರೆ ಇದು ಎಷ್ಟು ಅಂತ ಕೇಳ್ತಿದ್ರು. ಹಾಗಾದ್ರೆ 360 ಮೈನಸ್ 310 ಡಿಗ್ರಿ ಮಾಡಿದ್ರೆ ಮುಗಿತು. ಅವಾಗ ಏನಾಗ್ತದೆ 50 ಡಿಗ್ರಿ ಬರ್ತದೆ. ಬಟ್ ಇಲ್ಲಿ 50 ಬರೀತಿದೆ. ಹೆಂಗೆ ಓದ್ಬೇಕು ಇದನ್ನ? ಇದು ವೆಸ್ಟ್, ನಾರ್ತ್ ವೆಸ್ಟ್ ಅಂದರೆ ನಾರ್ತ್ 50 ವೆಸ್ಟ್ ಓದಬೇಕು. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್. ನಾರ್ತ್ 50 ವೆಸ್ಟ್. ಸಿ ಇಸ್ ದ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನಾರ್ತ್ 50 ವೆಸ್ಟ್. ನೆಕ್ಸ್ಟ್, ದ ಬ್ಯಾಕ್ ಸೈಟ್ ರೀಡಿಂಗ್ ಟೇಕನ್ ಆನ್ ಬೆಂಚ್ ಮಾರ್ಕ್ ವಿತ್ ದ ರೆಡ್ಯೂಸ್ಡ್ ಲೆವೆಲ್ ಆಫ್ 100 ಮೀಟರ್ ಈಸ್ 3.21 ಮೀಟರ್. ದ ಇನ್ವರ್ಟೆಡ್ ಸ್ಟಾಫ್ ರೀಡಿಂಗ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ದ ಗರ್ಡರ್ ಈಸ್ 1.33. ವೆರಿ ಇಂಪಾರ್ಟೆಂಟ್. ಇನ್ವರ್ಟೆಡ್ ಸ್ಟಾಫ್ ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ರೆಡ್ಯೂಸ್ಡ್ ಬೆಲ್ಲಿಂಗ್ ಆಫ್ ದ ಗರ್ಡರ್ ಅಂತ ಕೇಳಿದ್ದಾರೆ. ನಾವು ಲುಕ್ ಎಟ್ ಹಿಯರ್, ದಿಸ್ ಇಸ್ ಯುವರ್ ಸ್ಟೇಷನ್ ಇನ್ಸ್ಟ್ರೂಮೆಂಟ್ ಹೈಟ್. ಬ್ಯಾಕ್ ಸೈಟ್ ಏನು ತೊಗೊಂಡಿದ್ರೆ ಒಂದು ಯಾವುದೋ ಒಂದು ಇದರಲ್ಲಿ ತೊಗೊಂಡಿದ್ದಾನೆ, ಇದು 100 ಐತೆ ಅಂತ ಹೇಳಿದೆ. ಇದರದ್ದು ರೀಡಿಂಗ್ಸ್ ಎಷ್ಟು ಓದ್ತಿದೆ? 3.10 ಓದ್ತಿದೆ. ಹಂಗಾರೆ ವಾಟ್ ಇಸ್ ದ RL ಆಫ್ ದ HI? RL ಆಫ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಏನಾಗ್ತದೆ 300 ಪ್ಲಸ್, ಅದು 100 ಪ್ಲಸ್
3.10 ಅಂದರೆ 103.10 ಆಗ್ತದೆ, ರೈಟ್. ಓಕೆ, ಇದನ್ನು ತೊಗೊಂಡು ಏನು ಮಾಡಿದೆ ಈಗ ಮತ್ತೆ ಫೋರ್ಸೈಟಲ್ಲಿ ಇನ್ವರ್ಟೆಡ್ ಸ್ಟಾಫ್ ಓದ್ತಾ ಇದ್ದಾನೆ. ಇನ್ವರ್ಟೆಡ್ ಸ್ಟಾಫ್ ಅಂದ್ರೆ ಇಲ್ಲಿ ಬೇಸ್ಮೆಂಟ್ ಅದ, ಇದು ಯಾವುದಿದು ಏನು ಕೊಟ್ಟಿದ್ದಾರೆ ಅವರು, ಗರ್ಡರ್ ಆಯಿತು, ಬಾಟಮ್ ಆಫ್ ದ ಗರ್ಡರ್ ಅದ. ಇಲ್ಲಿ ಇನ್ವರ್ಟೆಡ್ ಸ್ಟಾಪ್ ಓದಿದಾಗ ಇದು 1.3 ಬರ್ತದೆ, ದಿಸ್ ಇಸ್ 1.3 ಬರ್ತದೆ, ರೈಟಾ. ಹಾಗಾದ್ರೆ ಇದಕ್ಕೆ ನಾ ಏನು ಮಾಡ್ಬೇಕು ಈಗ, ಆರ್ ಎಲ್ ಆಫ್ ಎಚ್ ಐಗೆ ಏನು ಮಾಡ್ಬೇಕು, ಇದು ಕೂಡಿಸ್ಬೇಕಿದ್ದು. ನಾವು ಯೂಶ್ವಲಿ ಏನು ನೆನ್ಪಿಟ್ಟಿರ್ತೀವಿ, ಮೈನಸ್ ನೆನ್ಪಿಟ್ಟಿರ್ತೀವಿ. ಏನಂತ, ಆರ್ ಎಲ್ ಆಫ್ ಎನಿ ಪಾಯಿಂಟ್ ಇಸ್ ಈಕ್ವಲ್ ಟು ಆರ್ ಎಲ್ ಆಫ್ ಎಚ್ ಐ ಮೈನಸ್ ದೆನ್ ಸ್ಟಾಫ್ ರೀಡಿಂಗ್ ಇಟ್ಟಿರ್ತೀವಿ. ಇದು ಯಾವಾಗ ಅಂತಂದ್ರೆ ನಾರ್ಮಲ್ ಕೇಸಲ್ಲಿ. ಇಲ್ಲೇನಾಯ್ತು ಈಗ, ಆರ್ ಎಲ್ ಆಫ್ ಎಚ್ ಐ ಇಸ್ 103.10 ಮೈನಸ್, ಇದಕ್ಕೆ ಮೈನಸ್ ಅಂತ ಓದಬೇಕು. ದೇರ್ ಫೋರ್ ಮೈನಸ್ 1.3 ಮಾಡಿದರೆ 103ಗೆ ಒಂದು ಕೂಡಿಸಿ ಮತ್ತು 104 ಆಗ್ತದೆ. ಆಪ್ಷನಲ್ಲಿ 104 ಇರ್ತಕ್ಕಂಥದ್ದು ಒಂದೇ ಆಪ್ಷನ್ ಇದೆ. ದೇರ್ ಫೋರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಟ್ರೂ ಬೇರಿಂಗ್ ಆಫ್ ಅ ಲೈನ್ ಈಸ್ 10 ಡಿಗ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಬೇರಿಂಗ್ ಈಸ್ 2 ಡಿಗ್ರಿ ವೆಸ್ಟ್, ದ ಮ್ಯಾಗ್ನೆಟಿಕ್ ಬೇರಿಂಗ್ ಈಸ್ ಅಂತ ಕೇಳಿದ್ರು. ಓಕೆ, ನಾವೇನು ಮಾಡ್ಬೇಕಂದ್ರೆ ಫಸ್ಟ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಡಯಾಗ್ರಾಮ್ ಹಾಕಬೇಕು. ಏನೋ ಫಾರ್ಮುಲಾ ಇರ್ತಾವೆ, ಡೋಂಟ್ ವರಿ ಅಬೌಟ್ ದೋಸ್ ಫಾರ್ಮುಲಾ. ಫಸ್ಟ್ ನಾನು ಏನು ಮಾಡಬೇಕು, ಒಂದು ಸ್ಟ್ರೇಟ್ ಲೈನ್ ಹಾಕಬೇಕು. ಸ್ಟ್ರೇಟ್ ಲೈನ್ ಹಾಕಿ ಇದಕ್ಕೆ ನಾನು ಏನು ಮಾಡ್ತೀನಿ, ಯೂಶ್ವಲಿ ನೀವು ಯಾವುದಾದ್ರು ಬರೀಬೇಕು. ಇದಕ್ಕೆ ನಾನು ಏನು ಮಾಡ್ತೀನಿ, ಟ್ರೂ ಮೆರಿಡಿಯನ್ ಅಂತ ಬರೀತೀನಿ. ಟ್ರೂ ಮೆರಿಡಿಯನ್ ಬರೆದ ಮೇಲೆ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಓದಬೇಕು. ದಟ್ ಇಸ್ 2 ಡಿಗ್ರಿ ವೆಸ್ಟ್ ಅಂತೆ. ವೆಸ್ಟ್ ಅಂತಂದರೆ ಈ ಸೈಡ್ ಬರ್ತದೆ. ದೇರ್ ಫೋರ್ 2 ಡಿಗ್ರಿ ವೆಸ್ಟ್ ಅಂತಂದರೆ ಇಲ್ಲಿ ಬರೀಬೇಕು. ಇದನ್ನು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತೆ. ಮೆರಿಡಿಯನ್ ಇದು ಹೌದಾ, ಲೈನ್ ಅಲ್ಲ, ಏನಿಲ್ಲ, ಮೆರಿಡಿಯನ್ ಅಂದರೆ ಇಲ್ಲಿಂದ ಮೆಜರ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಈಗ ಏನು ಓದಬೇಕು ಈಗ ಕ್ವಶನ್, ಇದನ್ನು ಓದಬೇಕು. ಟ್ರೂ ಬೇರಿಂಗ್ ಆಫ್ ದ ಲೈನ್ 10 ಡಿಗ್ರಿ ಅಂತ. ಹಾಗಾದರೆ ಟ್ರೂ ಬೇರಿಂಗ್ ಅಂದರೆ ಟ್ರೂ ಮೆರಿಡಿಯನ್ಲಿಂದ ಮೆಜರ್ ಮಾಡಬೇಕು. ಇಲ್ಲಿಂದ 10 ಡಿಗ್ರಿ ಇದನ್ನ ಹಾಕಬೇಕು. ಇದು ಎ ಬಿ ಲೈನ್, ಇದು ರೈಟಾ, ಇದು 10 ಡಿಗ್ರಿ. ಈಗ ಅವ ಏನು ಕ್ವಶನ್ ಕೇಳಕತ್ತಾನ, ಮ್ಯಾಗ್ನೆಟಿಕ್ ಬೇರಿಂಗ್ ಎಷ್ಟು ಅಂತ ಕೇಳ್ತಿದ್ದಾನೆ. ಆಯ್ತಪ್ಪ, ಮ್ಯಾಗ್ನೆಟಿಕ್ ಬೇರಿಂಗ್ ಅಂದರೆ ಇದು 2 ಕೊಟ್ಟಿದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಹೋದ್ರೆ ಇದು 12 ಆಗ್ತೈತೆ, ಮುಗಿತು. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ದ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಭಾಳ ಈಸಿ ಅದ. ಅವೇನೋ ಪ್ಲಸ್ ನೆನ್ಪಿಟ್ಟು, ವೆಸ್ಟ್ ಇದ್ರೆ ಪ್ಲಸ್ಸು, ಆಮೇಲೆ ಈಸ್ಟಿಗಿದ್ರೆ ಮೈನಸ್ ಅಂತ ಏನೇನೋ ಹೇಳ್ತಾರೆ. ನಾವು ಹಂಗೇನಿಲ್ಲ. ಫಸ್ಟ್ ಕ್ವಶನ್ ಫಸ್ಟ್ ಏನು ಮಾಡಬೇಕು, ಟ್ರೂ ಮೆರಿಡಿಯನ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಹಾಕಬೇಕು. ಅವೆರಡರದ್ದು ಡಿಫ್ರೆನ್ಸ್ ಡಿಕ್ಲಿನೇಷನ್ ಕೊಟ್ಟಿರ್ತಾನೆ, ಬರೀಬೇಕು. ಅದಾದಮೇಲೆ ಟ್ರೂ ಮೆರಿಡಿಯನ್ ಬೇಕಾದ್ರೆ ಟ್ರೂ ಮೆರಿಡಿಯನ್ ಓದು, ಮ್ಯಾಗ್ನೆಟಿಕ್ ಬೇಕಾದ್ರೆ ಮ್ಯಾಗ್ನೆಟಿಕ್ ಓದು, ರೈಟಾ. ನೆಕ್ಸ್ಟ್ ಕ್ವಶನ್, ಲೇಸರ್ ಪ್ಲಮೆಟ್ ಇನ್ ಟೋಟಲ್ ಸ್ಟೇಷನ್ ಈಸ್ ಯೂಸ್ಡ್ ಫಾರ್. ಲೇಸರ್ ಪ್ಲಮೆಟ್ ಅಂದರೆ ಹಿಂಗೊಂದು ಟೋಟಲ್ ಸ್ಟೇಷನನ್ನು ನೀವು ಟ್ರೈಪಾಡ್ ಮೇಲೆ ಇಟ್ಟಾಗ ಈ ಟೋಟಲ್ ಸ್ಟೇಷನ್ ಕೆಳಗಡೆಯಿಂದ ಒಂದು ಲೇಸರ್ ಬರ್ತದೆ. ಹಿಂಗೆ ಲೇಸರ್ ಬಂದು ಕೆಳಗಡೆ ಒಂದು ಮಾರ್ಕಿಂಗ್ ತೋರಿಸುತ್ತೆ. ಈ ಮಾರ್ಕಿಂಗ್ ಏನು ತೋರಿಸುತ್ತಾ, ಸೆಂಟ್ರಿಂಗ್ ತೋರಿಸುತ್ತೆ, ರೈಟಾ. ನೆಕ್ಸ್ಟ್, ಟು ಎಸ್ಟಿಮೇಟ್ ವಾಲ್ಯೂಮ್ ಆಫ್ ಕಟ್ಟಿಂಗ್ ಆ್ಯಂಡ್ ಬ್ಯಾಂಕಿಂಗ್ ಡ್ಯೂರಿಂಗ್ ರೋಡ್ ವರ್ಕ್, ವಿಚ್ ಆಫ್ ದ ಫಾಲೋಯಿಂಗ್ ಡಾಟಾ ಈಸ್ ರಿಕ್ವೈರ್ಡ್. ಕಟ್ಟಿಂಗ್ ಮತ್ತು ಬ್ಯಾಂಕಿಂಗ್ ಅಂದರೆ ಫಿಲ್ಲಿಂಗ್. ಆ ಕಟ್ಟಿಂಗ್ ಫಿಲ್ಲಿಂಗ್ ಮಾಡ್ಬೇಕಾದ್ರೆ ಯಾವ ಡಾಟಾ ಬೇಕು. ಪ್ರೊಫೈಲ್ ಲೆವೆಲಿಂಗ್ ಈಸ್ ಸಫಿಷಿಯಂಟ್, ಕ್ವಶನ್ ಮಾರ್ಕ್ ಇಡೋಣ. ಕ್ರಾಸ್ ಸೆಕ್ಷನಲ್ ಡೀಟೇಲ್ಸ್ ಈಸ್ ಸಫಿಷಿಯಂಟ್, ಕ್ವಶನ್ ಮಾರ್ಕ್ ಇಡು. ಬೋತ್ ಪ್ರೊಫೈಲ್ ಲೆವೆಲಿಂಗ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಡೀಟೇಲ್ಸ್ ಆರ್ ರಿಕ್ವೈರ್ಡ್. ದಿಸ್ ಇಸ್ ದ ರೈಟ್ ಆನ್ಸರ್. ಎರಡು ಬೇಕಲ್ಲ, ನೀವು ಹಾಕಿರ್ತಿರಲ್ಲ ಎಕ್ಸ್ಟೆನ್ಸ್ ಸರ್ವ್ ಮಾಡಬೇಕಾದ್ರೆ ಎಲ್ ಎಸ್ ಆ್ಯಂಡ್ ಸಿ ಎಸ್ ಅಂತ. ಎಲ್ ಎಸ್ ಅಂದರೆ ಲಾಂಗಿಟ್ಯೂಡಿನಲ್ ಸೆಕ್ಷನ್, ಇದಕ್ಕೆ ಪ್ರೊಫೈಲ್ ಲೆವೆಲಿಂಗ್ ಅಂತಾರೆ, ಪ್ರೊಫೈಲ್ ಸೆಕ್ಷನ್ ಅಂತಾರೆ. ನೆಕ್ಸ್ಟ್ ಇದು ಕ್ರಾಸ್ ಸೆಕ್ಷನ್. ಈ ಎರಡು ಕ್ರಾಸ್ ಸೆಕ್ಷನ್ ಮತ್ತು ಎಲ್ ಎಸ್ ಆ್ಯಂಡ್ ಸಿ ಎಸ್ ಎರಡು ಗೊತ್ತಿತ್ತಂದ್ರೆ ಮಾತ್ರ ನೀವು ಕಟಿಂಗ್ ಫಿಲ್ಲಿಂಗ್ ಮಾಡ್ಕೋಬೋದು. ದೇರ್ ಫೋರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Now the 11th question. The circular curve of radius 250 meter is to be set out at a location where the straight line deflects 60 degree. What will be the tangent length ಅಂತ ಕೇಳಿದ್ರೆ, ಟ್ಯಾಂಜೆಂಟ್ ಲೆಂತ್ ನೋಡ್ಬೇಕು. ಫಸ್ಟ್ ನಾವೇನು ಮಾಡೋಣ ಅಂದರೆ, ನಿಮ್ಮದೊಂದು ಸ್ಟ್ರೇಟ್ ಲೈನ್ ಅದ ಅಂತ ತಿಳ್ಕೊಡ್ರಿ. ಇದು ಸ್ಟ್ರೇಟ್ ಲೈನ್ ಅದ. ನೀವು ಫಾರ್ಮುಲಾ ಬೈ ಹಾಟ್ ಹಾಕಿಲ್ಲ ಅಂದ್ರೂ ಕೂಡ ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಫಾರ್ಮುಲಾ ಬೈ ಹಾಟ್ ಹಾಕಿದ್ರಂತೂ ಈಸಿ. ಡಿಫ್ಲೆಕ್ಟೆಡ್ ಆ್ಯಂಗಲ್ ಕೊಟ್ಟಿದ್ದಾರೆ ಅಂತಂದರೆ ಡೆಲ್ಟಾ 60 ಕೊಟ್ಟಿದ್ದಾರೆ. ಡೆಲ್ಟಾ 60 ಕೊಟ್ಟಿದ್ದಾರೆ ಅಂದರೆ ಟ್ಯಾಂಜೆಂಟ್ ಲೆಂತ್ ಈಕ್ವಲ್ ಟು ಆರ್ ಇಂಟು ಟ್ಯಾನ್ ಡೆಲ್ಟಾ ಬೈ 2. ಇಷ್ಟು ಮಾಡಿಬಿಟ್ರೆ ಮುಗಿತು. 250 ಇಂಟು ಟ್ಯಾನ್ 60/2 ಅಂದ್ರೆ 30. ಇಷ್ಟು ಮಾಡಿಬಿಟ್ರೆ 144 ಪಾಯಿಂಟ್ ಸಮಥಿಂಗ್ ಬರ್ತದೆ. ಅದೇ ನಿಮ್ಮದು ಕರೆಕ್ಟ್ ಆನ್ಸರ್. ಸರ್ ನನಗೆ ಅದು ಫಾರ್ಮಲ್ ನೆನಪಿಲ್ಲ ಅಂದ್ರೆ ಏನು ಮಾಡ್ಬೇಕು ರೀ, ಅಂಡರ್ಸ್ಟ್ಯಾಂಡಿಂಗ್ ಅರ ಮಾಡ್ಕೋಬೇಕು. ಲೆಟ್ ಅಸ್ ಕನ್ಸಿಡರ್ ಇದು ಒಂದು ಸ್ಟ್ರೇಟ್ ಲೈನ್ ಹೋಗ್ತದೆ. ಸ್ಟ್ರೇಟ್ ಲೈನ್ ಈ ಪಾಯಿಂಟ್ ಒಳಗಡೆ ಡಿಫ್ಲೆಕ್ಟ್ ಆಗಿದೆ ಅಂತ ತಿಳ್ಕೊಂಡು, ಕರೆಕ್ಟಾ. ಈ ಡಿಫ್ಲೆಕ್ಷನ್ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ, ಇದನ್ನು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ವೆರಿ ಗುಡ್. ಈಗ ಇದು ಡಿಫ್ಲೆಕ್ಟ್ ಆಗಿದೆ ಅಂದರೆ ನಿಮ್ಮದೊಂದು ಸರ್ಕ್ಯುಲರ್ ಕರ್ವ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಒಂದು ಸ್ವಲ್ಪ ಇಲ್ಲಿ ಸ್ಟ್ರೇಟ್ ಲೈನ್ ಇರ್ತದೆ, ಅಲ್ಲಿಂದ ಟ್ರಾನ್ಸಿಷನ್ ಹಾಕ್ಕೊಂತ ನೀವೇನು ಮಾಡ್ತೀರಿ, ಸರ್ಕ್ಯುಲರ್ ಕರ್ವ್ನ ಈ ಟೈಪ್ ಡ್ರಾ ಮಾಡ್ತೀರಿ. ಇದು ಡ್ರಾ ಮಾಡಿದ್ಮೇಲೆ ಇದಕ್ಕೊಂದು ಎಲ್ಲೋ ಒಂದು ಕಡೆ ರೇಡಿಯಸ್ ಇರ್ತದೆ. ರೇಡಿಯಸ್ ಇರ್ತದೆ ಅಂದಮೇಲೆ ಆ ರೇಡಿಯಸ್ಲಿಂದ ನಾನು ಏನಾದರೂ ಒಂದು ಲೈನ್ ಡ್ರಾ ಮಾಡಿದ್ರೆ ಏನಾಗ್ತದೆ, ಇದು ರೇಡಿಯಸ್ ಇದೆ 250. ಓಕೆ, ದೆನ್ ಇಲ್ಲಿಂದ ಒಂದು ಪಾಯಿಂಟ್ ಹೋಗ್ತದೆ, ಇದಿಲ್ಲ ಕನೆಕ್ಟ್ ಆಗ್ತದೆ, ಇಲ್ಲೊಂದು ಟ್ರಯಾಂಗಲ್ ಆಯಿತು. ಬಟ್ ಯಾವಾಗ ಏನು ಬಿಡಬೇಕು, ರೇಡಿಯಸ್ ಮತ್ತು ಟ್ಯಾಂಜೆಂಟಿಗೆ 90 ಡಿಗ್ರಿ ಇರ್ತದೆ. ಇದು 90 ಡಿಗ್ರಿ ಆಯಿತು. ಇದು 60 ಡಿಗ್ರಿ ಕೊಟ್ಟಿದ್ದಾನ ಅಂತಂದಮೇಲೆ ಇದು ಟೋಟಲ್ 180 ಆಗೋದು. 60 ಅಲ್ಲಿ ಹೋಯ್ತು ಅಂತಂದ್ರೆ ಇಲ್ಲಿ 120 ಉಳಿತು. 120 ಒಳಗೆ ಹಾಫ್ ಅಂದರೆ ಇಲ್ಲಿ 60 ಉಳಿತು. 60 + 90 150 ಆಯಿತು. 150 ಅಂದರೆ ಇದು ಎಷ್ಟಾಯ್ತು, ಇದು 30 ಉಳಿತು. ಆಯಿತಾ. ಈಗ ಈ ಟ್ರಯಾಂಗಲನ್ನು ತೊಗೊಳ್ರಿ. ಈ ಟ್ರಯಾಂಗಲಲ್ಲಿ ನನಗೇನು ಬೇಕು, ನನಗೆ ಇದು ಬೇಕು, ಇದಕ್ಕೆ ಎಕ್ಸ್ ಅಂತ ಬರಿ. ಇದೇನು ಬೇಕು, ಇದು 250 ಇಲ್ಲಿ ಕೊಟ್ಟಿದ್ದಾನ. ಅಪೋಸಿಟ್ ಇದು ಹೈಪಾರ್ಟಿನಸ್ ಆಯಿತು. ಬಿಕಾಸ್ ರೈಟ್ ಆ್ಯಂಗಲ್ಗೆ ಅಪೋಸಿಟ್ ಇದ್ದು ಹೈಪಾರ್ಟಿನಸ್ ಆಯಿತು. ಇದೇನಾಯ್ತು, ಇದು ಅಡ್ಜಸೆಂಟ್ ಆಯಿತು. ಇದು ಹೈಪಾರ್ಟಿನಸ್ ಆಯಿತು. ಈ ಆ್ಯಂಗಲ್ಗೆ ಅಪೋಸಿಟ್ ಇರೋದು ಇದು ಅಪೋಸಿಟ್ ಆಯಿತು. ಆಮೇಲೆ ಇದು ಅಡ್ಜಸೆಂಟ್ ಆಯಿತು. ನೆಕ್ಸ್ಟ್ ಈಗ ಏನು ಬರ್ತೀಗ, ನನಗೆ ಎಕ್ಸ್ ಬೇಕಿತ್ತು ಅಂತಂದರೆ ಟ್ಯಾನ್ ಯೂಸ್ ಮಾಡು. ಟ್ಯಾನ್ 30 = ಅಪೋಸಿಟ್ ಬೈ ಅಡ್ಜಸೆಂಟ್. ದೆನ್ ಎಕ್ಸ್ = 250 ಟ್ಯಾನ್ 30. ನೋಡು, ಇಕ್ವೇಷನ್ ನೆನಪಿದ್ದಿಲ್ಲ ಆದರೂ ಕೂಡ ಐ ಕ್ಯಾಲ್ಕುಲೇಟೆಡ್ ದ ಲೆಂತ್ ಆಫ್ ಟ್ಯಾಂಜೆಂಟ್. ಇಕ್ವೇಷನ್ ನೆನಪಿತ್ತಂದ್ರೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು, ನೆನಪಿಲ್ಲದ್ರೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಟ್ಯಾಂಜೆಂಟ್ ಲೆಂತ್ ಕೇಳಿದ 144 ಬಂತು. ನೆಕ್ಸ್ಟ್, ಆ್ಯಂಡ್ ಆನ್ ಆವರೇಜ್ ಫೇಸಿಂಗ್. ಓಕೆ, 12ನೇ ಕ್ವಶನ್.
On averaging face left and face right observation in the theodolite, one can avoid face left to face right observations ಮಾಡೋದ್ರಿಂದ ಏನು ಅವಾಯ್ಡ್ ಮಾಡ್ಬೋದು? ಎರರ್ ಡ್ಯೂ ಟು ದ ಪರ್ಪೆಂಡಿಕ್ಯುಲರ್ ಲೈನ್ ಆಫ್ ಕೊಲಿಮೇಷನ್. ಎಸ್, ಪರ್ಪೆಂಡಿಕ್ಯುಲರ್ ಲೈನ್ ಆಫ್ ಕೊಲಿಮೇಷನ್ನು, ಲೈನ್ ಆಫ್ ಸೈಟು ಮತ್ತು ಕೊಲಿಮೇಷನ್ ಎರಡು ಪರ್ಪೆಂಡಿಕ್ಯುಲರ್ ಇರಬೇಕು. ಅದರೊಳಗೆ ಏನಾರು ಎರರ್ ಇತ್ತಂದರೆ ಇದು ಫೇಸ್ ರೈಟ್ ಟು ಫೇಸ್ ಲೆಫ್ಟು ಎರರ್ ರಿಮೂವ್ ಮಾಡ್ತದೆ. ಎರರ್ ಡ್ಯೂ ಟು ಎಕ್ಸೆಂಟ್ರಿಸಿಟಿ ಆಫ್ ವರ್ನಿಯರ್ ಅಲ್ಲ, ವರ್ನಿಯರ್ ಗ್ರಾಜುಯೇಟ್ ಅಲ್ಲ, ಡ್ಯೂ ಟು ದ ಇಂಪರ್ಫೆಕ್ಟ್ ಸೆಂಟ್ರಿಂಗ್ ಅಂತೂ ಅಲ್ವೇ ಅಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್. ದೆನ್ ಒನ್ ಕ್ಯಾನ್ ಯೂಸ್ ಸ್ಟೇಡಿಯಾ ಟೆಕ್ಯೋಮೆಟ್ರಿ ಟು ಡಿಟರ್ಮೈನ್ ವಾಟ್? ಸ್ಟೇಡಿಯಾ ಟೆಕ್ಯೋಮೆಟ್ರಿ ಎಲ್ಲಿರ್ತಾವ? ಥಿಯೋಡಲೈಟಲ್ಲಿ ಇರ್ತದ, ಪ್ಲಸ್ ಡಂಪಿ ಲೆವೆಲಲ್ಲಿ ಕೂಡ ಇರ್ತದೆ, ಆಟೋ ಲೆವೆಲಲ್ಲಿ ಕೂಡ ಇರ್ತದೆ. ಈಗ ನಿಮ್ಮದೊಂದು ಇದು ಬಯೋಸ್ಕೋಪ್ ಇತ್ತು, ಏನಂತಾರೆ ಟೆಲಿಸ್ಕೋಪ್ ಇತ್ತಂದರೆ ಆ ಟೆಲಿಸ್ಕೋಪಲ್ಲಿ ನೀವು ಒಂದಿಷ್ಟು ಹೇರ್ಸ್ ನೋಡಿರ್ತೀರಿ ಪ್ಲಸ್. ಇದನ್ನು ಬಿಟ್ಟು ಮತ್ತೊಂದು ಎರಡು ಇರ್ತಾವಲ್ಲ ಇಲ್ಲಿ, ಇವಕ್ಕೆ ಸ್ಟೇಡಿಯಾ ಹೇರ್ಸ್ ಅಂತ ಹೇಳ್ತಾರೆ. ಇವ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇವನ್ನೆರಡು ಯೂಸ್ ಮಾಡೋದು ಹಾರಿಜಾಂಟಲ್ ಡಿಸ್ಟೆನ್ಸನ್ನು ಕಂಡುಹಿಡಲಿಕ್ಕೆ. ಅರ್ಥಾಯ್ತಾ? ದೇರ್ ಫೋರ್ ವರ್ಟಿಕಲ್ ಹಾರಿಜಾಂಟಲ್ ಆ್ಯಂಗಲ್ ಅಲ್ಲ, ವರ್ಟಿಕಲ್ ಹಾರಿಜಾಂಟಲ್ ಆ್ಯಂಗಲ್ ಅಲ್ಲ, ವರ್ಟಿಕಲ್ ಆ್ಯಂಗಲ್ ಅಲ್ಲ, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಡಿಸ್ಟೆನ್ಸ್ ಕಂಡುಹಿಡಲಿಕ್ಕೆ ಈ ಎರಡು ಯೂಸ್ ಮಾಡ್ತಾರೆ. ಅವಕ್ಕೆ ಸ್ಟೇಡಿಯಾ ಅಂತ ಹೇಳ್ತಾರೆ, ಸ್ಟೇಡಿಯಾ ಟೆಕ್ಯೋಮೆಟ್ರಿ, ಸ್ಟೇಡಿಯಾ ಹೇರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ದ ರೆಸಿಪ್ರೋಕಲ್ ಲೆವೆಲಿಂಗ್ ಎಲಿಮಿನೇಟ್ಸ್. ಹಿಂಗೊಂದು ರೆಸಿಪ್ರೋಕಲ್ ಲೆವೆಲಿಂಗ್ ಇರ್ತದೆ, ಇಲ್ಲಿ ಸ್ಟೇಷನ್ ಇಟ್ಟು ಇಲ್ಲಿ ರೀಡ್ ಮಾಡೋದು, ಇಲ್ಲಿ ಸ್ಟೇಷನ್ ಇಟ್ಟು ಇಲ್ಲಿ ರೀಡ್ ಮಾಡೋದು, ಹಿಂಗೆಲ್ಲ ಇರ್ತದೆ. ಇದಕ್ಕೆ ಇದರೊಳಗಡೆ ಎರಡು ಎರರನ್ನು ನಾವು ರಿಮೂವ್ ಮಾಡ್ತೀವಿ. ಎರಡು ಡ್ಯೂ ಟು ಕರ್ವೇಚರ್, ಎರಡು ಡ್ಯೂ ಟು ರಿಫ್ರಾಕ್ಷನ್. ಅದಕ್ಕೊಂದು ದೊಡ್ಡ ಫಾರ್ಮುಲಾ ಅದ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಕಾನ್ಸ್ಟೆಂಟ್ಸ್ ಆಫ್ ಟೆಕ್ಯೋಮೀಟರ್ ಫಿಟೆಡ್ ವಿತ್ ಅನಾಲಿಟಿಕ್ ಲೆನ್ಸ್ ಅಂತ ಕೇಳಿದ್ರೆ. ಓಕೆ, ಅದೇ ಸೇಮ್ ಮತ್ತೆ ಇದು ಪ್ಲಸ್ ಮಾರ್ಕ್ ಇರ್ತದೆ, ಇವೆರಡಕ್ಕೂ ಸ್ಟೇಡಿಯಾ ಹೇರ್ ಅಂತಾರೆ, ಇವೆರಡು ನಡಬರ್ಕ ಡಿಸ್ಟೆನ್ಸಿಗೆ ಎಸ್ ಅಂತ ಕರೀತಾರೆ. ಹೌದಾ? ಓಕೆ, ಇದಕ್ಕೆ ಅಡಿಟಿವ್ ಮತ್ತು ಮಲ್ಟಿಪ್ಲಿಕೇಶನ್ ಕಾನ್ಸ್ಟೆಂಟ್ ಅಂದ್ರೆ ಏನು ಗೊತ್ತಾ? ಹಾರಿಜಾಂಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು KS ಪ್ಲಸ್ C ಅಂತೇಳಿ ಒಂದು ಇಕ್ವೇಷನ್ ಬರ್ತದೆ. ಯಾವಾಗಲೂ ಯೂಶುವಲಿ ಆ ಇನ್ಸ್ಟ್ರೂಮೆಂಟ್ ಚೇಂಜ್ ಆಗ್ತದೆ. ಇನ್ಸ್ಟ್ರೂಮೆಂಟ್ ಪರ್ಫೆಕ್ಟ್ ಇತ್ತಂದರೆ C ಯಾವಾಗಲೂ 0 ಬರಬೇಕು, K ಯಾವಾಗಲೂ 100 ಇರಬೇಕು. ಓಕೆ, ಇಲ್ಲಿ ಫಸ್ಟ್ ಯಾವ್ದು ಕೇಳ್ತಿದ್ದಾನೆ? ಅಡಿಟಿವ್ ಫಸ್ಟ್ ಕೇಳ್ತಿದ್ದಾನೆ ಅಂದರೆ C ಬರೀಬೇಕು, ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಅಂದರೆ K ಬರೀಬೇಕು. ಅಂದರೆ ಇದು 0 ಬರೀಬೇಕು, ಇದು 100 ಬರೀಬೇಕು. ಆಪ್ಷನಲ್ಲಿ ಎ ಆಪ್ಷನ್ ಇದು 0 100 ಹೇಳಕತ್ತದ, ಇಲ್ಲಿ 100 0 ಹೇಳಕತ್ತದ. ಬಟ್ ನೀವು ಇದನ್ನು ಓದ್ಕೊಂಡ್ರೆ ಚೆನ್ನಾಗಿ ಹಿಂಗೆ ಓದಿ ಅಂದರೆ ಬಕರ ಆಗುತ್ತೆ. 100 0 ಐತಿ, 100 0 ಅಂತ ಹೇಳಿದ್ರೆ ಬಕರ ಆಗ್ತಿ. ಬಟ್ ಇವನು ಕರೆಕ್ಟಾಗಿ ಓದಬೇಕು. ಅಡಿಟಿವ್ ಯಾವುದು, ಮಲ್ಟಿಪ್ಲಿಕೇಶನ್ ಯಾವುದು, ಅದನ್ನು ನೋಡ್ಕೊಂಡು ನೀ ಆನ್ಸರ್ ಮಾಡಿದ್ರೆ 0 100 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ಬ್ರಿಕ್ ದಟ್ ಈಸ್ ಕಟ್ ಅಲಾಂಗ್ ದ ಸೆಂಟರ್ ಆಫ್ ದ ವಿಡ್ತ್ ಆ್ಯಂಡ್ ಇಟ್ಸ್ ಲೆಂತ್ ಈಸ್ ಈಕ್ವಲ್ ಟು ದ ಫುಲ್ ಬ್ರಿಕ್ ಅಂತ ಕೇಳ್ಬೋದು. ಈಗ ಒಂದು ಬ್ರಿಕ್ ಅದ, ಈ ಬ್ರಿಕ್ಕನ್ನು ಕರೆಕ್ಟಾಗಿ ಅದನ್ನು ಕಟ್ ಮಾಡ್ತಾರೆ. ಅದ್ರದ್ದು ಕಟ್ ಮಾಡಿದ್ರದ್ದು ಲೆಂತು ಮತ್ತು ಫುಲ್ ಬ್ರಿಕ್ಕದ ಲೆಂತ್ ಸೇಮ್ ಇರ್ತದಂತೆ. ಅದಕ್ಕೆ ನಾವು ಕ್ವೀನ್ ಕ್ಲೋಸರ್ ಅಂತ ಕರಿತೀವಿ. ಇವುಗಳನ್ನು ಭಾಳ ಚೆನ್ನಾಗದಾವೆ. ಇವ್ನು ಅಷ್ಟೂ ಬೇಕಾದ್ರೆ ಬಾಯ್ ಹಾಕೊಂಬಿಡಿ. ಒಂದು ಹಿಂಗೆ ಕಟ್ ಮಾಡ್ತಾನೆ, ತೋರಿಸ್ಲಿನ ನಾ ಹೇಳಂಗಿಲ್ಲ, ನಾನು ನೋಟ್ಸ್ ಅದಾವ, ನೋಟ್ಸ್ ಬೇಕಾದ್ರೆ ನೋಡ್ಕೊಡ್ರಿ. ಅಥವಾ ಇಲ್ಲಿ ಡಯಾಗ್ರಾಮ್ಸ್ ಹಾಕಿರ್ತೀನಿ, ಅವಷ್ಟಕ್ಕೂ ಇಂಟರ್ನೆಟ್ನೊಳಗೆ ಹುಡುಕೊಂಡು ಅವಕ್ಕೆ ಬರೀ. ನಾನು ಏನಾದರೂ ಹೋಮ್ವರ್ಕ್ ನಾನೇ ಮಾಡಿದ್ದೆ ಅಂದರೆ ನೀವೇನು ಮಾಡೋಂಗಿಲ್ಲ. ರೈಟಾ? ಈಗ ಇದ್ರೊಳಗೆ ನೋಡು, ಇದ್ರದ್ದು ಹಾಫ್ ಐತಿ, ಹಿಂಗೆ ಕಟ್ ಮಾಡ್ತಾನೆ, ಅದಕ್ಕೊಂದು ಬ್ರಿಕ್ ಅಂತ ಹೆಸರಿಡ್ತಾನೆ. ನೆಕ್ಸ್ಟ್ ಇದನ್ನು ಹಿಂಗೆ ಕಟ್ ಮಾಡ್ತಾನೆ, ಅದಕ್ಕೊಂದು ಬ್ರಿಕ್ ಅಂತಾನೆ, ಇದನ್ನು ಕಟ್ ಮಾಡ್ತಾನೆ, ಅದಕ್ಕೊಂದು ಬ್ರಿಕ್ ಅಂತಾನೆ, 1/3 ಕಟ್ ಮಾಡ್ತಾನೆ, ಅದಕ್ಕೊಂದು ಬ್ರಿಕ್ ಅಂತ ಹೇಳ್ತಾನೆ. ಈ ರೀತಿ ಅವನ್ನ ಮತ್ತೆ ಹಿಂಗೆ ಕರೆಕ್ಟಾಗಿ ಹಾಫ್ ಡಯಾಗ್ನಲ್ ಕಟ್ ಮಾಡ್ತಾನೆ, ಅದಕ್ಕೊಂದು ಹೆಸರು ಇಡ್ತಾನೆ. ಈ ರೀತಿ ಭಾಳ ಹೆಸರುಗಳಿದಾವೆ, ಅವೆಲ್ಲವನ್ನೂ ನೆನ್ಪಿಟ್ಕೊಡ್ರಿ, ಬೈ ಹಾಕ್ಬಿಡ್ರಿ ಇವತ್ತು. ರೈಟಾ? ನೆಕ್ಸ್ಟ್, ದ ಕಾಂಕ್ರೀಟ್ ಮಿಕ್ಸ್ ಯೂಸ್ಡ್ ಫಾರ್ ಲಿಂಟಲ್ ಕೆನಾಟ್ ಬಿ ಲೆಸ್ ದ್ಯಾನ್ 1:2:4. ಓಕೆ, ದೆನ್ ವಿಚ್ ಆಫ್ ದ ಬಿಲೋ ಬಾಂಡ್ ವಿಲ್ ಯು ಪ್ರಿಫರ್ ಟು ಕನ್ಸ್ಟ್ರಕ್ಟ್ 10 ಸೆಂಟಿಮೀಟರ್ ಥಿಕ್ ಪಾರ್ಟಿಷನ್ ವಾಲ್? ಪಾರ್ಟಿಷನ್ ವಾಲ್ ಥಿಕ್ನೆಸ್ಸನ್ನು ನೆನ್ಪಿಟ್ಕೋಬೇಕು. ಪಾರ್ಟಿಷನ್ ವಾಲ್ ಥಿಕ್ನೆಸ್ ಅವನೇ ಕೊಟ್ಬಿಟ್ಟಿದ್ದಾನೆ 10 ಸೆಂಟಿಮೀಟರ್ ಅಂತೇಳಿ. ರೈಟಾ? 10 ಸೆಂಟಿಮೀಟರ್ ಅಂದಮೇಲೆ ನೀವು ಯಾವುದನ್ನು ಯೂಸ್ ಮಾಡಬೇಕು? ಸ್ಟ್ರಕ್ಚರ್ ಬಾಂಡ್ ಯೂಸ್ ಮಾಡಬೇಕು. ಕರೆಕ್ಟಾಗಿ ಸ್ಟ್ರಕ್ಚರ್ ಬಾಂಡ್ ಯೂಸ್ ಮಾಡಬೇಕು. ಇಲ್ಲೇನಾಗುತ್ತೆ, ಹೆಡರ್ ಬಾಂಡ್ ಯೂಸ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಬಿಕಾಸ್ ನಿಮ್ಮದು ಬ್ರಿಕ್ ಏನಿರ್ತದೆ, ಈ ಬ್ರಿಕ್ದ ಡೈಮೆನ್ಷನ್ ಇರುತ್ತೆ 9x9x19 ಇರ್ತದೆ. ಹೆಡರ್ ಬಾಂಡ್ ಇಟ್ಟು ಅಂತಂದ್ರೆ ನಿಮ್ಮದು ವಾಲ್ ಥಿಕ್ನೆಸ್ 19 ಸೆಂಟಿಮೀಟರ್ಗಿಂತ ಜಾಸ್ತಿ ಆಗಬೇಕು, ತಪ್ಪಾಗ್ತದೆ. ಇಂಗ್ಲೀಷ್ ಬಾಂಡ್ ಒಳಗಡೆ ಆಲ್ಟರ್ನೇಟ್ ಹೆಡರ್ ಆ್ಯಂಡ್ ಸ್ಟ್ರಕ್ಚರ್ ಬರ್ತಿರ್ತಾವೆ. ಇದರೊಳಗೂ ಸಿಂಗಲ್ ಫ್ಲೆಮಿಶ್, ಇದರೊಳಗೂ ಸ್ಟ್ರಕ್ಚರ್ ಆ್ಯಂಡ್ ಹೆಡರ್ ಬರೋಕ್ಕೆ ಶುರು ಮಾಡ್ತಾವೆ. ಹೆಡರ್ ಬರಬಾರ್ದು ನಮಗೆ, ಅಂದರೆ ನೀ ಸ್ಟ್ರಕ್ಚರ್ ಬಾಂಡನ್ನು ಯೂಸ್ ಮಾಡಬೇಕು. ರೈಟಾ? ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ಫ್ಲೈಟ್ ಆಫ್ ಸ್ಟೇರ್ ಕೇಸ್ ಈಸ್ ಜನರಲಿ ರಿಸ್ಟ್ರಿಕ್ಟೆಡ್ ಟು 12 ಅಂತ. ಯಾಕಂದರೆ ನೀವು ಇದನ್ನು ಬೇಕಾದ್ರೆ ಈ ರೀತಿ ಎಸ್ಟಿಮೇಟ್ ಮಾಡ್ಕೋಬೋದು. ಟೋಟಲ್ ಇದನ್ನು 3 ಮೀಟ್ರ್ ಅಂತ ತೊಗೋಬೋದು. ಕೆಲವರು 3.15 ಹಿಂಗೆಲ್ಲ ತೊಗೊಳ್ತಾರೆ. 3 ಮೀಟ್ರ್ ಅಂತ ತೊಗೊಂಡ್ರು ಕೂಡ 3000 mm ಆಗ್ತದೆ. ಓಕೆ, ಹೈಟ್ ಆಫ್ ಈಚ್ ಸ್ಟೆಪ್ ಎಷ್ಟು ಇರಬೇಕು? 150 ಇರಬೇಕಂತ. 150 ಹೊಡೆದ್ರೆ ಎಷ್ಟಾಗ್ತದೆ? ಇದು ಹೋಯ್ತು 3 1 15 1 15 2 20 ಬಂತು. 20 ಏನು ಮಾಡ್ತಿದ್ದೆ? ಇಲ್ಲಿ 10 ಇಲ್ಲಿ 10 ಕೊಡ್ಬೋದು. ಇದು ಜನರಲ್ ಇದೆ. ಬಟ್ 3.5 ಅಂತಂದೆಲ್ಲ 3.5 3.2 ಹಿಂಗೆ ಹೈಟ್ ಕೊಟ್ಟಿರ್ತಾರೆ. ಹಂಗೆ 12 ಕರೆಕ್ಟ್ ಆಗ್ತದೆ. 10 ಅಂತೂ ಯಾವುದೋ ಆಪ್ಷನ್ ಇಲ್ಲ, 12 ಕರೆಕ್ಟ್ ಆಗ್ತದೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಲ್ಯಾಂಡಿಂಗ್ ಅಂತ ಬರ್ತದೆ, ಇಲ್ಲೊಂದು ಲ್ಯಾಂಡಿಂಗ್ ಬರ್ತದೆ, ಅಲ್ಲೆಲ್ಲ ಸ್ಟೆಪ್ಸ್ ಅವೆಲ್ಲ ಯೋಚನೆ ಮಾಡಿದ್ರೆ ಕರೆಕ್ಟ್ 12 ಸ್ಟೆಪ್ಸ್ ಕೊಡ್ಕೊ ಒಂದು ಫ್ಲೈಟಿಗೆ. ಇದು ಪರ್ ಫ್ಲೈಟ್ ಸ್ಟೆಪ್ಸ್ ಇನ್ ಅ ಫ್ಲೈಟ್. ಓಕೆ, ದೆನ್ ವಿಚ್ ಆಫ್ ದ ಬಿಲೋ ಸಿಮೆಂಟ್ ಮಾರ್ಟರ್ ಕೆನಾಟ್ ಬಿ ಯೂಸ್ಡ್ ಫಾರ್ ಪ್ಲಾಸ್ಟರಿಂಗ್ ಅಂತ. ಕೆನಾಟ್ ಬಿ ಯೂಸ್ಡ್ ಫಾರ್ ಪ್ಲಾಸ್ಟರಿಂಗ್. ಓಕೆ, ಯಾವಾಗಲೂ ಯೋಚನೆ ಮಾಡಿರಿ, ಸಿಮೆಂಟು ಮತ್ತು ಸ್ಯಾಂಡದ ರೇಷಿಯೋ ಕೊಟ್ಟಿರ್ತಾರೆ. ಪ್ಲಾಸ್ಟರಿಂಗಿಗೆ ಯೂಸ್ ಮಾಡಬೇಕಂದ್ರೆ ಸಿಮೆಂಟ್ ಕಂಟೆಂಟ್ ಜಾಸ್ತಿ ಆಯಿತು ಅಂತಂದ್ರೆ ಏನಾಗ್ತದೆ? ಸ್ಯಾಂಡ್ಗಿಂತ ಸಿಮೆಂಟ್ ಕಂಟೆಂಟ್ ಜಾಸ್ತಿ ಆಗ್ತಂತಂದರೆ ಕ್ರ್ಯಾಕ್ಸ್, ಸಣ್ಣ ಸಣ್ಣ ಹೇರ್ ಕ್ರ್ಯಾಕ್ಸು, ಶ್ರಿಂಕೇಜ್ ಕ್ರ್ಯಾಕ್ಸು ಬಳಕ್ಕೆ ಶುರು ಮಾಡ್ತಾವೆ. ಹಾಗಾಗಿ ನಾವೇನು ಮಾಡ್ಬೋದು? ರಿಚ್ ಮಿಕ್ಸನ್ನು ಯೂಸ್ ಮಾಡಬಾರ್ದು. ದೇರ್ ಫಾರ್ ದಿಸ್ ಇಸ್ ದ ಕೆನಾಟ್ ಬಿ ಯೂಸ್ಡ್ ಫಾರ್ ಪ್ಲಾಸ್ಟರಿಂಗ್ 1:2. ವಿಚ್ ಆಫ್ ದ ಫಾಲೋಯಿಂಗ್ ಬಿಲೋ ಈಸ್ ದ ಕೀ ಫ್ಯಾಕ್ಟರ್ ಇನ್ ಸೆಲೆಕ್ಟಿಂಗ್ ದ ಅಗ್ರಿಗೇಟ್ ಫಾರ್
ಪೇಮೆಂಟ್ ಲೇಯರ್ಸಲ್ಲಿ ಅಗ್ರಿಗೇಟ್ಸ್ನ ಸೆಲೆಕ್ಟ್ ಮಾಡಬೇಕು. ವಿಚ್ ಇಸ್ ದ ಕೀ ಫ್ಯಾಕ್ಟರ್ ಅಂತ ಕೇಳಿದರೆ ವಾಟರ್ ಅಬ್ಸಾರ್ಪ್ಷನ್ ಅಲ್ಲ, ಫ್ಲೆಕಿನೆಸ್ ಇಂಡೆಕ್ಸು ಅಲ್ಲ, ಅಬ್ಸಾರ್ಪ್ಷನ್ ಟೆಸ್ಟು ಅಲ್ಲ, ಗ್ರೇಡೇಷನ್ ಮಾಡ್ಕೋಬೇಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅಬ್ರೇಷನ್ನು ಮತ್ತು ಅಬ್ರೇಷನ್ ಏನು ಹೇಳ್ತದೆ ಅಂತಂದ್ರೆ ವಿಯರಿಂಗ್ ಆ್ಯಂಡ್ ಟೇರಿಂಗ್ ಹೇಳ್ತದೆ, ವಾಟರ್ ಅಬ್ಸಾರ್ಪ್ಷನ್ನು ವಾಲ್ಯೂಮ್ ಅಂತದ್ದು ಹೇಳ್ತದೆ, ಪ್ಲಸ್ ಫ್ಲೆಕಿನೆಸ್ಸು ಅದರದ್ದು ಶೇಪ್ ಟೆಸ್ಟ್ ಹೇಳ್ತದೆ. ಗ್ರೇಡೇಷನ್ ಮಾಡೋದ್ರಿಂದ ಏನಾಗ್ತದೆ, ದಟ್ ಈಸ್ ಫಾರ್ ಪೇಮೆಂಟ್ ಲೇಯರ್ಸನ್ನು ಹೆಂಗೆ ಹಾಕ್ಬೇಕಂತ ಗೊತ್ತಾಗ್ತದೆ. ದ ಮಿನಿಮಮ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಕರ್ವ್ ರಿಕ್ವೈರ್ಡ್ ಆನ್ ಅ ಪ್ಲೇನ್ ಟೆರೈನ್ ಆಸ್ ಪರ್ IRC 360 ಡಿಗ್ರಿ ಕೊಟ್ಟಿದ್ದಾರೆ. ಇದನ್ನು ಬೈ ಹಾಟ್ ಹಾಕೋಬೇಕು IRC ಗೈಡ್ಲೈನ್ಸ್. ವಿಚ್ ಆಫ್ ದ ಬಿಲೋ ಲೇಯರ್ ಆ್ಯಕ್ಟ್ಸ್ ಆಸ್ ಅ ಡ್ರೈನೇಜ್ ಲೇಯರ್ ಇನ್ ಫ್ಲೆಕ್ಸಿಬಲ್ ಪೇಮೆಂಟಲ್ಲಿ ಡ್ರೈನೇಜ್ ಲೇಯರ್ಸ್ ಎಷ್ಟು ಲೇಯರ್ಸ್ ಅದ? ಒಂದು ಸಬ್ಗ್ರೇಡ್ ಏನೈತಲ್ಲ, ಸಬ್ಗ್ರೇಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಇಂಟೆನ್ಷನ್ ಏನು ಗೊತ್ತಾ, ಮೇಲ್ಗಡೆ ಏನು ಪೇಮೆಂಟ್ ಹಾಕಿವಲ್ಲ, ಈ ಪೇಮೆಂಟಿಂದ ನೀರು ಸಬ್ಗ್ರೇಡ್ ಒಳಗೆ ಹೋಗಬಾರ್ದು. ಇದನ್ನು ನೆನ್ಪಿಟ್ಕೋಬೇಕು. ಸಬ್ಗ್ರೇಡ್ ಒಳಗಡೆ ಹೋಗಬಾರ್ದು ಅಂತಂದ್ರೆ ಸಬ್ಗ್ರೇಡ್ ವಿಲ್ ನಾಟ್ ಆ್ಯಕ್ಟ್ ಆಸ್ ಅ ಡ್ರೈನೇಜ್. ದೆನ್ ನೀರು ಇಲ್ಲಿ ಬಂದಿದ್ದು ಈ ಪೇಮೆಂಟ್ ಈ ಸರ್ಫೇಸ್ ಇದ್ರೊಳಗೂ ಹೋಗಿರ್ಬಾರ್ದು, ಅದಕ್ಕೆ ಏನು ಮಾಡ್ತಾರೆ, ಹೊರಗಡೆ ತರಿಸ್ತಾರೆ. ದೇರ್ ಫೋರ್ ಇಟ್ ಇಸ್ ನಾಟ್ ಅ ಮೆಕೆಡಮ್ ಲೇಯರ್, ಡೆನ್ಸ್ ಬಿಟುಮಿನಸ್ ಮೆಕೆಡಮ್ ಲೇಯರ್ ಅಂತೂ ಆಗಂಗಿಲ್ಲ. ಪ್ಲಸ್ ಬೇಸ್ ಲೇಯರ್ ಅಂತ ಹೇಳ್ತಾರೆ, ಬೇಸ್ ಅಂದರೆ ಇದೂ ಆಗಂಗಿಲ್ಲ. ಸಬ್ಗ್ರೇಡ್ ಲೇಯರ್ನೂ ಆಗಂಗಿಲ್ಲ ಅಂತ ಹೇಳಿದೆ. ದೇರ್ ಫೋರ್ ಸಬ್ ಬೇಸ್ ಲೇಯರ್ ವಿಲ್ ಆ್ಯಕ್ಟ್ ಆಸ್ ಅ ಡ್ರೈನೇಜ್ ಅಂತ ಹೇಳ್ಬೋದು. ರೈಟು. ನೆಕ್ಸ್ಟ್, ಡ್ಯೂರಿಂಗ್ ಪ್ರಪೋರ್ಷನಿಂಗ್ ಆಫ್ ಬಿಟುಮಿನ್ ಆ್ಯಂಡ್ ಅಗ್ರಿಗೇಟ್ ಫಾರ್ ಬಿಟುಮಿನಸ್ ಮಿಕ್ಸ್, ಓಕೆ, ದ ಟಾರ್ಗೆಟ್ ಪ್ರಾಪರ್ಟೀಸ್ ಏಮ್ ಟು. ಇದನ್ನು ಮಿಕ್ಸ್ ಮಾಡಬೇಕಾದಾಗ ನಾವೇನು ಮಾಡ್ತೀವಿ ಗೊತ್ತಾ, VA ಅಂತ ಒಂದು ಬರ್ತದೆ, ವಾಲ್ಯೂಮ್ ಏರಿಯಾ ಏನದು ವೈಡ್ಸದು ವಾಲ್ಯೂಮ್ಗಳು ಮತ್ತು ಡೆನ್ಸಿಟಿ, ಇವೆಲ್ಲ GT ಅಂತ ಬರ್ತದೆ, G1 G2 G3 ದೊಡ್ಡ ಫಾರ್ಮುಲಾಸ್ ಅದು. ಅವುಗಳನ್ನು ನೆನ್ಪಿಟ್ಕೊಂಡ್ಬಿಡ್ಬೇಕು ಇದು ಬಂದ ತಕ್ಷಣ. ಓಕೆ, ಅದ್ರ ಆ ಫಾರ್ಮುಲಾಗಳು. ಆಮೇಲೆ ಒಂದಿಷ್ಟು ಗ್ರಾಫ್ಸ್ ಬರ್ತಾವೆ, ಹಿಂಗೆ ಇನ್ನೇನೋ ಒಂದಿಷ್ಟು ಗ್ರಾಫ್ಸ್ ಬರ್ತಾವೆ, ಅವೆಲ್ಲ ಯೂಸ್ ಮಾಡಿಕೊಂಡು ನೀವು ಬಿಟುಮಿನಸ್ ಮಿಕ್ಸನ್ನು ಡಿಸೈನ್ ಮಾಡ್ತೀವಿ. ಅವಾಗ ಏನು ಯೋಚನೆ ಮಾಡ್ತಾರೆ, ಏರ್ ವೈಡ್ ಡೆನ್ಸಿಟಿ ಮಿಕ್ಸ್ಚರ್ (?) ಮಾಡಲಸ್ ಆ್ಯಂಡ್ ಸ್ಟ್ರೆಂತ್ ಬರೋಂಗಿಲ್ಲ. ಓಕೆ, ರಟ್ಟಿಂಗ್ ಪರ್ಫಾರ್ಮೆನ್ಸ್ ಅಂತೂ ಇಲ್ಲ, ಫ್ಯಾಟಿಗೂ ಇಲ್ಲ, ಇವು ಯಾವುದು ಯೋಚನೆ ಮಾಡೋಂಗಿಲ್ಲ ನಾವು. ಇದನ್ನು ಭಾಳ ಯೋಚನೆ ಮಾಡ್ತೀವಿ. ರೈಟಾ. ನೆಕ್ಸ್ಟ್, ಅ ವುಡನ್ ಲಾಗ್ ಇನ್ ಅ ಕ್ಯಾರೇಜ್ ವೇ was visible to a driver when he was 60 meter away from it. ಓಕೆ, ವುಡನ್ ಲಾಗ್ ಇತ್ತಂತೆ, ಇದರಿಂದ ಅವ 60 ಮೀಟರ್ ಅವೇ ಇದ್ದಂತೆ, ಅವನಿಗೆ ಅಲ್ಲಿಂದ ಕಾಣ್ತು. ವಾಟ್ ಈಸ್ ದ ಸೇಫ್ ಸ್ಪೀಡ್ ಆಫ್ ದ ಕಾರ್ ಟೇಕ್ ಬಿಫೋರ್ ಟು ಅವಾಯ್ಡ್ ಇಂಪ್ಯಾಕ್ಟ್ ಆನ್ ದ ವುಡನ್ ಲಾಗ್? ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇಸ್ 0.35. ಇಲ್ಲಿಂದ ಇಲ್ಲಿಗೆ ಅವನು ಇದನ್ನು ಕೊಲೈಡ್ ಆಗಬಾರ್ದಂದ್ರೆ ಒಂದು ಸೇಫ್ ಡಿಸ್ಟೆನ್ಸ್ ಎಷ್ಟು ಇರಬೇಕು ಅಂತ ಕೇಳಿದ. ಇದು 60 ಕೊಟ್ಟಿದ್ದಾರೆ. ದೆನ್ ಈ 60ಗೆ ಏನು ಇರಬೇಕಂದ್ರೆ ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಇರಬೇಕು. ಕರೆಕ್ಟಾ? ಸ್ಟಾಪಿಂಗ್ ಸೈಡ್ ಡಿಸ್ಟೆನ್ಸ್ ಅಂದರೆ ಕೊಟ್ಟಿದ್ದಾನೆ, 80 ಮೀಟರ್ ಅಲ್ಲ, ಇದು 80 meter. This is 80 meter is given. Then 80 meter stopping side distance is equal to V square divided by 254 F plus 0.278 V into T ಅಂತೇಳಿ. ಇದರೊಳಗಡೆ ಏನು ಗೊತ್ತಿದೆ, F ಗೊತ್ತದ, T ನ 2.5 ಅಂತ ತಗೋಬೋದು. ಈಗ ನಿಮ್ಗೆ ಅನ್ನೋನ್ ಏನಾಗ್ತದೆ, V ಆಗ್ತದೆ. ಬಟ್ ಕ್ಯಾಲ್ಕುಲೇಟರ್ ಕೊಟ್ಟಿಲ್ಲ ಅಂತ, ಕ್ಯಾಲ್ಕುಲೇಟರ್ ಕೊಟ್ಟಿದ್ರೆ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡ್ಕೊಂಡ್ಬಿಡ್ರಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡ್ಕೊಂಡಾಗ x ಸ್ಕ್ವೇರ್ ಸಮಥಿಂಗ್ x ಸ್ಕ್ವೇರ್ ಪ್ಲಸ್ ಸಮಥಿಂಗ್ x ಪ್ಲಸ್ ಸಮಥಿಂಗ್ ಈಕ್ವಲ್ ಟು ಸಮಥಿಂಗ್ ಬರ್ತದೆ. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ಎರಡು ಆಪ್ಷನ್ ಬರ್ತದೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬರ್ತದೆ. ಅದು ಅರೌಂಡು 60 ಅಥವಾ 63 ನಡುವರೆಗೆ ಬರ್ತದೆ, ಆಯಿತಾ. ಬಟ್ ಈಗ ಎರಡು ಆಪ್ಷನ್ಸ್ ಇರೋದ್ರಿಂದ ಅವನು ಇದರೊಳಗೆ ಕೀ ಆನ್ಸರ್ಸಲ್ಲೂ ಕೂಡ ಎರಡನ್ನೂ ಟಿಕ್ ಮಾಡಿದ್ರು ಅವರು. ಇದನ್ನಾದರೂ ಆನ್ಸರ್ ಮಾಡು, ಇದನ್ನಾದರೂ ಆನ್ಸರ್ ಮಾಡು. ಓಕೆ, ಕ್ಯಾಲ್ಕುಲೇಟರ್ ಇಲ್ಲಂದ್ರೆ ಏನು ಮಾಡ್ಬೇಕು ಸರ್ ಅಂತಂದರೆ, ನೀವು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು. ಇಲ್ಲಿ ಏನು 4 ಆಪ್ಷನ್ಸ್ ಅಂತ ತಗೋ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗು, ನಿನಗೊಂದು ಆಪ್ಷನ್ ಸಿಗ್ತದೆ. ಆಯಿತಾ, ಈ ಟೈಪ್ ಮಾಡ್ಕೋಬೇಕು. ಮತ್ತು ಈಗ ಸರ 60 ಸ್ಕ್ವೇರ್ ಹೆಂಗೆ ಮಾಡ್ಬೇಕು ರೀ, 63 ಸ್ಕ್ವೇರ್ ಹೆಂಗೆ ಮಾಡ್ಬೇಕು ರೀ, ಕಷ್ಟಪಡಬೇಕು. ನಾನು ಕೂಡ ಕಷ್ಟಪಟ್ಟಿದ್ದೀನಿ ಕೆಲವು ಎಕ್ಸಾಮ್ಸಲ್ಲಿ ಕ್ಯಾಲ್ಕುಲೇಟರ್ ಇಲ್ಲಾರ್ದಾಗ. ರೈಟಾ. ಥ್ಯಾಂಕ್ ಯು. ಈಗ 25 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ 25 ಕ್ವಶನ್ಸನ್ನು ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು.